ರಜನಿಕಾಂತ್ ಅಭಿನಯದ ಕಾಲ ಚಿತ್ರ ಬಿಡುಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಗರುಡ ಮಾಲ್ನಲ್ಲೂ ಕೂಡ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಮಾಲ್ ಬಳಿ ಒಟ್ಟು 2 ಕೆಎಸ್ಆರ್ಪಿ ತುಕಡಿ ಹಾಗೆ ಓರ್ವ ಇನ್ಸ್ಪೆಕ್ಟರ್ ಜೊತೆಗೆ 4 ಸಬ್ ಇನ್ಸ್ಪೆಕ್ಟರ್ಗಳನ್ನ ನಿಯೋಜನೆ ಮಾಡಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳನ್ನ ಕೂಡ ನಿಯೋಜಿಸಲಾಗಿದೆ. ಪ್ರತಿ ಥಿಯೇಟರ್ಗಳು ಹಾಗೆ ಮಾಲ್ಗಳಿಗೆ ಪೊಲೀಸರಿಂದ ಭದ್ರತೆ ಒದಗಿಸುವಂತ ಕೆಲಸ ಆಗ್ತಾ ಇದೆ. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರಿಂದ ಇವತ್ತು ಬಿಗಿ ಭದ್ರತೆಯನ್ನ ಬೇರೆ ಬೇರೆ ಕಡೆ ಒದಗಿಸಲಾಗ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಕನ್ನಡ ಪರ ಸಂಘಟನೆಯ ಸದಸ್ಯರು ಪ್ರತಿಭಟಿಸಿದ್ರೆ ಅವರನ್ನ ವಶಕ್ಕೆ ಪಡೆಯಬಹುದಾದಂತ ಸಾಧ್ಯತೆ ಇದೆ. ಹಾಗೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿನ ಥಿಯೇಟರ್ಗಳಿಗೆ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬೆಳಗ್ಗೆಯಿಂದ ನಾವು ಕೂಡ ಗಮನಿಸ್ತಾ ಇದೀವಿ, ಬೆಂಗಳೂರಿನ ಬೇರೆ ಬೇರೆ ಥಿಯೇಟರ್ಗಳಲ್ಲಿ, ಅದರಲ್ಲೂ ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಕಾಲ ಚಿತ್ರ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಏಕತ್ತಾದ್ರೆ ಕನ್ನಡ ಪರ ಸಂಘಟನೆಗಳು ಬೆಳಗ್ಗೆಯಿಂದನೇ ಥಿಯೇಟರ್ನ ಅಂಗಳಕ್ಕೆ ಬಂದಿವೆ. ಥಿಯೇಟರ್ ಆವರಣದಲ್ಲಿ ಅಲ್ಲಿ ನೆರೆದಿರುವಂತಹ ಜನರನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕಳಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ರಜನಿಕಾಂತ್ ಕಾವೇರಿ ವಿಚಾರವಾಗಿ ಆಡಿರುವಂತಹ ಮಾತು, ಅದರಲ್ಲೂ ಪ್ರಮುಖವಾಗಿ ಈ ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ರಚಿಸಬೇಕು ಆದಷ್ಟು ಬೇಗ ಅನ್ನುವಂತ ರೀತಿಯಲ್ಲಿ ರಜನಿಕಾಂತ್ ಒತ್ತಾಯ ಮಾಡಿದ್ದು, ಇದೆಲ್ಲವೂ ಕೂಡ ಕನ್ನಡಿಗರ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ಈ ಕಾರಣಕ್ಕಾಗಿ ಅವರ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಪಟ್ಟು ಹಿಡಿದು ಕುಳಿತಿವೆ. ಆದರೆ ಹೈಕೋರ್ಟ್ ಸ್ಪಷ್ಟವಾಗಿ ಸೂಚನೆಯನ್ನ ಚಿತ್ರ ಬಿಡುಗಡೆಗೆ ಯಾವುದೇ ರೀತಿಯಂತ ಅಡೆತಡೆ ಆಗದಂತೆ ನೀವು ಭದ್ರತೆಯನ್ನ ನಿಯೋಜಿಸಬೇಕು ಅಂತ ಹೈಕೋರ್ಟ್ ಹೇಳಿದೆ. ಅದರ ಜೊತೆಗೆ ಅಕಸ್ಮಾತ್ ಯಾರಾದರೂ ಈ ಸಿನಿಮಾಕ್ಕೆ ಅಡ್ಡಿಪಡಿಸಿದ್ರೆ ಅದು ಸುಪ್ರೀಂ ಕೋರ್ಟ್ನ ಆದೇಶದ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ, ಹಾಗೆ ಅದು ನ್ಯಾಯಾಂಗ ನಿಂದನೆ ಕೂಡ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದೆ. ಆದರೂ ಕೂಡ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಕಾಲ ಚಿತ್ರ ಬಿಡುಗಡೆಗೆ ಇವತ್ತು ಅವಕಾಶವನ್ನ ಕೊಡ್ತಾ ಇಲ್ಲ. ಬೆಳಗ್ಗೆಯಿಂದಲೇ ಬಹುತೇಕ ಥಿಯೇಟರ್ಗಳಲ್ಲಿ ಚಿತ್ರ ಪ್ರದರ್ಶನ ಸ್ಥಗಿತಗೊಂಡಿದೆ. ಅದರಲ್ಲೂ ಕೂಡ ಹೆಚ್ಚಾಗಿ ತಮಿಳು ಚಿತ್ರಗಳೇ ಪ್ರದರ್ಶನಗೊಳ್ಳುವಂತಹ ಥಿಯೇಟರ್ಗಳು ಕೂಡ ಕನ್ನಡ ಪರ ಸಂಘಟನೆಗಳ ಸದಸ್ಯರ ಮನವಿಗೆ ಸ್ಪಂದಿಸ್ತಾ ಇರುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಅವ್ರ ಮನವಿಯನ್ನ ಮಾಡ್ಕೊಂಡಿರುವಂತಹ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಸ್ವಲ್ಪ ಭಯ ಕೂಡ ಇದೆ. ಏನಾದ್ರೂ ಅವ್ರ ಮಾತು ಮೀರಿ ನಾವೇನಾದ್ರು ಚಿತ್ರ ಪ್ರದರ್ಶನ ಮಾಡಿದ್ರೆ ಕಲ್ಲೊಡೆಯೋದು ಅಥವಾ ಬೇರೆ ಬೇರೆ ಅಹಿತಕರ ಘಟನೆಗಳಾಗ್ಬೋದು ಅನ್ನುವಂಥ ಭಯ ಸಹಜವಾಗಿ ಥಿಯೇಟರ್ನ ಮಾಲೀಕರಿಗಿದೆ. ಈ ಕಾರಣಕ್ಕಾಗಿನೇ ನಾವು ಬೆಳಗ್ಗೆಯಿಂದನೂ ಕೂಡ ಗಮನಿಸ್ತಾ ಇದ್ವಿ, ಮಂತ್ರಿ ಸ್ಕ್ವೇರ್ ಸೇರಿದಂತೆ ಒರಾಯನ್ ಮಾಲ್ ಸೇರಿದಂತೆ ಹಲವು ಮಾಲ್ಗಳಲ್ಲಿ ಈಗ ಆಲ್ರೆಡಿ ಶೇಡ್ ನೆಟ್ ಬರುತ್ತಲ್ಲ, ಆ ನೆಟ್ ಅನ್ನ ಈಗ ಹಾಕ್ಬಿಟ್ಟಿದ್ದಾರೆ. ಯಾರಾದರೂ ಅಹಿತಕರ ಘಟನೆಗಳು ನಡೆದ್ರೆ ಆಸ್ತಿ ಪಾಸ್ತಿ ಹಾನಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಅದೆಲ್ಲವನ್ನು ಮೀರಿ ಕಾಲ ಚಿತ್ರ ಬಿಡುಗಡೆ ಆಗುತ್ತಾ ರಾಜ್ಯದಲ್ಲಿ ಇವತ್ತು ಕಾದ್ ನೋಡ್ಬೇಕಿದೆ. ಮತ್ತೊಂದು ವಿಚಾರ ಅಂತಂದ್ರೆ, ರಜನಿಕಾಂತ್ ಅವರ ಈ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಕೆಲವು ದಿನಗಳ ಮುನ್ನ ಅವರ ಅಳಿಯ ಧನುಷ್ ಜೊತೆಗೆ ಅವರ ಪುತ್ರಿ ಹಾಗೆ ಆ ಸಿನಿಮಾಗೆ ಸಂಬಂಧಪಟ್ಟಂತಹ ಪ್ರೊಡಕ್ಷನ್ ಅವರೇನಿದ್ರು ಅವರೆಲ್ಲ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ಕೋರ್ಟ್ ಮೆಟ್ಟಿಲು ಹತ್ತಿ ಯಾವುದೇ ಕಾರಣಕ್ಕೂ ಅವರು ಒಂದು ಮಾತನ್ನ ಹೇಳಿದ್ದರು, ಅದು ನಮಗೆ ಅಂದ್ರೆ ಚಿತ್ರದಲ್ಲಿರುವಂತಹ ಈಗ ಈ ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ರಜನಿಕಾಂತ್ ಅವರ ಅಭಿಮಾನಿಗಳಿಗೆ ಜೊತೆಗೆ ವಿತರಕರಿಗೆ ಜೀವ ಭಯ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದರು. ಕೋರ್ಟ್ ಅದಕ್ಕೆಲ್ಲ ಜೀವ ಭಯ ಅಲ್ಲ ಅನ್ನುವಂಥದ್ದೇನಿಲ್ಲ, ನೀವು ಈ ಅನಿವಾರ್ಯ ಆದಂಥದ್ದೆಲ್ಲವೂ ಕೂಡ ಇದು ಘಟನೆಗಳಾಗಿಯೂ ಕೂಡ ನೀವು ಸುಖ ಸುಮ್ಮನೆ ಈ ರೀತಿಯಾದಂಥದ್ದೆಲ್ಲವೂ ಕೂಡ ಆರೋಪ ಮಾಡೋದು ಸರಿಯಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಕೋರ್ಟ್ ಒಂದು ಅಭಿಪ್ರಾಯವನ್ನು ಪಟ್ಟಿತ್ತು. ಅಂದರೆ ನೀವು ಈಗಲೇ ಅದಕ್ಕೆ ಆ ಥರ ನಿರ್ಧಾರಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ ನೀವು ಅಂತ ಹೇಳ್ಕೊಂಡಿತ್ತು. ಸೊ ಆ ನಂತರದಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳ ಸದಸ್ಯರನ್ನ ಇದು ಕೆರಳಿಸಿತ್ತು ಕೂಡ. ಮೊದಲೇ ಕೋರ್ಟಿಗೆ ಹೋಗಿ ಏನು ಚಿತ್ರ ಬಿಡುಗಡೆಗೆ ತಯಾರಿ ಮಾಡ್ಕೊಂಡದಕ್ಕೆಲ್ಲವೂ ಕೂಡ. ಸೊ ಇದೇ ಕಾರಣಕ್ಕಾಗಿ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಇವತ್ತು ಭಾಳ ಸ್ವಲ್ಪ ಕಟ್ಟುನಿಟ್ಟಾಗಿ ಚಿತ್ರ ಪ್ರದರ್ಶನಕ್ಕೆ ತಡೆ ಹಾಕ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಹಾಗೆ ಇವತ್ತು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಆಗ್ತಾ ಇದೆ, ಜೊತೆಗೆ ಚಿತ್ರ ಪ್ರದರ್ಶನ ಆಗಬಹುದಾದಂತಹ ಸಾಧ್ಯತೆ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಬೇರೆ ಬೇರೆ ಭಾಗದಿಂದ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಸುನಿಲ್ ಗರುಡ ಮಾಲ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ.
ನಮ್ಮ ಪ್ರತಿನಿಧಿ ಭಾಗ್ಯ ಮಂತ್ರಿ ಮಾಲ್ನಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಮಾಲ್ತೇಶ್ ಜಗೀನ್ ಹಾಗೆ ಅವರು MG ರೋಡ್ ನಲ್ಲಿರುವಂತಹ ಒಂದು ಮಾಲ್ನಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಸುನಿಲ್, ಗರುಡ ಮಾಲ್ನಲ್ಲಿ ಚಿತ್ರ ಪ್ರದರ್ಶನ ಆಗ್ತಾ ಇದೆಯಾ ಸುನಿಲ್, ಅಥವಾ ಎಷ್ಟು ಗಂಟೆಗೆ ಶೋ ಇರೋದು, ಅವಕಾಶ ಕೊಡ್ತೀವಿ ಅಂತ ಪೊಲೀಸರು ಹೇಳಿದಾರ? ಏನ್ ಕತೆ ಸುನಿಲ್, ಏನ್ ಕಂಡು ಬರ್ತಾ ಇದೆ ಅಲ್ಲಿನ ಸ್ಥಿತಿಗತಿ? ಕಾಲಚಿತ್ರ ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಹೈಕೋರ್ಟಲ್ಲಿ ಒಂದು ಚರ್ಚೆ ಸಹ ನಡೀತಾ. ಆದರೆ ಈಗಾಗಲೇ ಬೆಂಗಳೂರಿನಲ್ಲಿ ಕಾಲಚಿತ್ರ ಒಂದು ರಿಲೀಸ್ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಎಲ್ಲ ಏನು 20 ಚಿತ್ರಮಂದಿರಗಳಿಂದ ಎಲ್ಲ ಆ ಒಂದು ಚಿತ್ರಮಂದಿರಗಳಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. 1,000ಕ್ಕಿಂತ ಹೆಚ್ಚು ಒಂದು ಪೊಲೀಸರನ್ನು ನಿಯೋಜನೆ ಮಾಡಿ ಓರೋರೋ ಇನ್ಸ್ಪೆಕ್ಟರ್ನ ಹಾಕಿ ಸಾಕಷ್ಟು ಒಂದು 30ಕ್ಕಿಂತ ಹೆಚ್ಚು ಒಂದು ಸಿಬ್ಬಂದಿಗಳ ಪ್ರತಿಯೊಂದು ಥಿಯೇಟ್ರಿಗೆ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನ ಗರುಡ ಮಾಲೆಯಿಂದ ಅಲ್ಲಿ ಥಿಯೇಟ್ರಿಗೆ ಈಗಾಗಲೇ 50ಕ್ಕೂ ಹೆಚ್ಚು ಒಂದು ಪೊಲೀಸರ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದ ಪ್ರೊಟೆಸ್ಟ್ಗೆ ಒಂದು ಅವಕಾಶ ಇಲ್ಲ. ತಕ್ಷಣ ಯಾರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದರೆ ಅವ್ರನ್ನ ತಕ್ಷಣ ಬಂಧಿಸಲಾಗುವಂತ ಈಗಾಗಲೇ ಒಂದು ಸೂಚನೆ ಸಹ. ಅದೇ ರೀತಿಯಾಗಿ ಅಶೋಕ್ ನಗರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 4 ಸಬ್ ಇನ್ಸ್ಪೆಕ್ಟರ್ಗಳಾಗುವುದು, 50ಕ್ಕೂ ಹೆಚ್ಚು ಸಿಬ್ಬಂದಿ, ಒಂದು KSRP ತುಕಡಿ ಸೇರಿದಂತೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿಯವರೆಗೆ ಯಾವುದೇ ರೀತಿಯಾದ ಚಿತ್ರ ಪ್ರದರ್ಶನಕ್ಕೆ ಒಂದು ಅವಕಾಶ ಕೊಟ್ಟಿಲ್ಲ. ಇನ್ನು ಯಾಕೆಂದರೆ ಮಾಲ್ ಓಪನ್ ಆಗೋದು 9 ಗಂಟೆ ನಂತರ ಆಗುತ್ತೆ. ಗರುಡ ಮಾಲಲ್ಲಿ 9 ಗಂಟೆ ನಂತರದಲ್ಲಿ ಏನಾದರೂ ಗಲಾಟೆಗಳಾದರೆ ಅವು ಯಾವುದೇ ಒಂದು ಗಲಾಟೆಗೆ ಅವಕಾಶ ಕೊಡಲ್ಲ, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ನ ಮಾಡಿಕೊಳ್ಳಲಾಗಿದೆ. ಏನು ಈಗಾಗಲೇ ಹೈಕೋರ್ಟ್ ಆದೇಶ ಅಂತಂದರೆ ಚಿತ್ರ ಪ್ರದರ್ಶನ ಮಾಡ್ಬೋದು ಮತ್ತು ಪ್ರತಿಭಟನೆ ಮಾಡೋರು ಮಾಡ್ಬೋದು ಅಂತ ಈಗಾಗಲೇ ಒಂದು ಹೈಕೋರ್ಟ್ ಆದೇಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಆ ವಿಚಾರವಾಗಿ ಪೊಲೀಸ್ ಬಂದೋಬಸ್ತ್ ಸಹ ಒಂದು ಮಾಡಲಿಕ್ಕೆ ಕರ್ನಾಟಕ ಪೊಲೀಸ್ ರಾಜ್ಯ ಮಹಾನಿರ್ದೇಶಕರು ಒಂದು ಸೂಚನೆ ನೀಡಿದ್ರು. ಅದರಂತೆ DG and IG ಎಲ್ಲ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲೇ ನೇರವಾಗಿ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಕಾಲಚಿತ್ರದ ವಿಚಾರವಾಗಿ ಗಲಾಟೆಗಳಾಗಬಾರ್ದು, ಪ್ರತಿಭಟನೆ ಮಾಡಬಾರ್ದು. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ನ ನಗರಾದ್ಯಂತ 130ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸೂಕ್ಷ್ಮ ಒಂದು ಪ್ರದೇಶಗಳಲ್ಲಿರುವಂಥ ಥಿಯೇಟರ್ಗಳೇನಿದೆ ಆ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಯಾರಾದರೂ ಗಲಾಟೆಗಳಾಗ್ಬೋದು, ಅದನ್ನೇ ಈ ಪ್ರತಿಭಟನೆಯನ್ನು ಬಂಡವಾಳ ಮಾಡಿಕೊಂಡು ಏನಾದರೂ ಕಲ್ಲು ತೂರಾಟ ಆ ಥರ ಏನೋ ನಡೆದರೆ ತಕ್ಷಣ ಅವರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನಗರ ಪೊಲೀಸ್ ಆಯುಕ್ತರಂತ ಸುನಿಲ್ ಕುಮಾರ್ ಆಗಲೇ ಸಂಪೂರ್ಣವಾಗಿ ಎಲ್ಲ ಸಂಬಂಧಪಟ್ಟ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ಗಳಿಗೆ, DCPಗಳಿಗೆ ಆ ವಲಯದ ಮಾಹಿತಿ ನೀಡಿರುವಂಥದ್ದು, ಒಂದು ಸೂಚನೆ ಸಹ ನೀಡಿರುವಂಥದ್ದು. ಮಾಲ್ತೇಶ್, ಓಕೆ, ಧನ್ಯವಾದ ಸುನಿಲ್.